Hello everyone, welcome to Sanmargha classes. Let us see question number 26 of chapter Conservation of Plants and Animals. Extinction of any species will affect that ecosystem. How? Explain this system statement. Okay, ಯಾವುದೇ ಒಂದು ಸ್ಪೀಶೀಸ್ ಎಕ್ಸ್ಟಿಂಗ್ ಎಕ್ಸ್ಟಿಂಕ್ಟ್ ಆದವು ಅಂದ್ರೆ ಪೂರ್ತಿಯಾಗಿ ಅಳಿದು ಹೋದವು ಅಂದ್ರೆ ವಿಚ್ ಅಫೆಕ್ಟ್ ದ ಇಕೋಸಿಸ್ಟಮ್, ಅದು ಹೋಲ್ ಇಕೋಸಿಸ್ಟಮ್ ಅನ್ನೇ ಅಫೆಕ್ಟ್ ಮಾಡುತ್ತೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಇಫ್ ಒನ್ ಸ್ಪೀಶೀಸ್ ಗೋಸ್ ಎಕ್ಸ್ಟಿಂಕ್ಟ್, ಇಟ್ ಅಫೆಕ್ಟ್ಸ್ ದ ಫುಡ್ ಚೈನ್. ಫಾರ್ ಎಕ್ಸಾಂಪಲ್, ಇಫ್ ಟೈಗರ್ಸ್ ಡೈ, ದ ಡಿಯರ್ ಪಾಪ್ಯುಲೇಷನ್ ಮೇ ಗ್ರೋ ಟೂ ಮಚ್ ಅಂಡ್ ಡ್ಯಾಮೇಜ್ ದ ಫಾರೆಸ್ಟ್. ಈಗ ನಿಮ್ಗೆ ಗೊತ್ತಿದೆ ಇಲ್ಲಿ ಫುಡ್ ಚೈನ್ ಯಾವ ತರ ಇರುತ್ತೆ. ದಿಸ್ ಡಿಯರ್ ಏನ್ ಮಾಡುತ್ತೆ, ಪ್ಲಾಂಟ್ಸ್ ಅನ್ನ ತಿಂದು ಬದುಕುತ್ತೆ. ಅದೇ ತರ ಟೈಗರ್ ಅಥವಾ ಲಯನ್ ಎಲ್ಲ ಏನ್ ಮಾಡುತ್ತೆ, ಡಿಯರ್ ತರ ಯಾವುದೇ ಒಂದು ಹರ್ಬಿವೋರಸ್ ಅನ್ನ ತಿಂದು ಬದುಕುವಂತದ್ದಾಗಿದೆ ಅಲ್ವಾ. ಈಗ ಇಫ್ ಒನ್ ಸ್ಪೀಶೀಸ್ ಗೋಸ್ ಎಕ್ಸ್ಟಿಂಕ್ಟ್, ಈಗ ಎಲ್ಲ ಡಿಯರ್ ಎಲ್ಲ ಪೂರ್ತಿ ಎಕ್ಸ್ಟಿಂಕ್ಟ್ ಆಗ್ಬಿಟ್ವು ಅಂದ್ರೆ ಟೈಗರ್ಸಿಗೆ ಫುಡ್ ಬೇಕಲ್ಲ. ಇಲ್ಲಿ ನಾಟ್ ಓನ್ಲಿ ಡೇರ್ ಅಂದ್ರೆ ಇಲ್ಲಿ ಡೇರ್ ಮಾತ್ರ ಅಂತ ಅಲ್ಲ, ಯಾವುದೇ ಹರ್ಬಿವೋರಸ್ ಸ್ಪೀಶೀಸ್ ಇರ್ಬೋದು, ಅದು ಪೂರ್ತಿ ಸತ್ತೋಯ್ತು ಅಂದ್ರೆ ಟೈಗರ್ಗೆ ಲಯನ್ಗೆ ಎಲ್ಲ ಪ್ಲಾಂಟ್ಸ್ ಅನ್ನ ತಿಂದಂತೂ ಬದುಕೋಕಾಗೋದಿಲ್ಲ ಅಲ್ವಾ. ಸೊ ದೇ ಡಿಪೆಂಡ್ ಆನ್ ದಿಸ್ ಹರ್ಬಿವೋರಸ್ ಸ್ಪೀಶೀಸ್. ಹಾಗಾಗಿ ಇದಿದ್ರೆ ಮಾತ್ರ ಇವಿರುತ್ತೆ, ಟೈಗರ್ ಇರ್ಬೋದು, ಲಯನ್ ಇರ್ಬೋದು. ಸೊ ಈಗ ಹರ್ಬಿವೋರಸ್ ಸ್ಪೀಶೀಸ್ ಎಲ್ಲ ಡೈ ಆಯ್ತು ಅಂದ್ರೆ ಏನಾಯ್ತು, ಹುಲಿ ಸಿಂಹ ಇದು ಸಾಯುತ್ತೆ. ಅದೇ ತರ ಇಲ್ಲಿ ನೋಡಿ, ಪ್ಲಾಂಟ್ಸ್ ಎಲ್ಲ ಇಲ್ಲ, ಪ್ಲಾಂಟ್ಸೇ ಇಲ್ಲ ಅಂದ್ರೆ ಡೀರ್ ಇರ್ಬೋದು ಅಥವಾ ಇದ್ರ ಮೇಲೆ ಡಿಪೆಂಡ್ ಆಗಿರೋ ಟೈಗರ್ ಇರ್ಬೋದು, ಪೂರ್ತಿ ಎಲ್ಲ ಅಳಿದು ಹೋಗ್ತವೆ. ಹಾಗಾಗಿ ವಿಚ್ ವಿಲ್ ಅಫೆಕ್ಟ್ ದ ಎಕೋಸಿಸ್ಟಮ್, ಕಂಪ್ಲೀಟ್ ಎಕೋಸಿಸ್ಟಮ್ ಮೇಲೆ ಇದು ಅಫೆಕ್ಟ್ ಮಾಡುವಂತದ್ದಾಗಿದೆ. ಹಾಗಾಗಿ ದಿಸ್ ಈಸ್ ಹೌ ಎಕ್ಸ್ಟಿಂಕ್ಷನ್ ಆಫ್ ಎನಿ ಸ್ಪೀಶೀಸ್ ವಿಲ್ ಅಫೆಕ್ಟ್ ದ್ಯಾಟ್ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.